ಕನ್ನಡ ಮೀಡಿಯಂ 24/7 ನಮ್ಮವರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ಮೊದಲಿಗೆ ಹೆಡ್ಲೈನ್ಸ್. ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತ. ನೀರಾವರಿ ಜಮೀನಿಗೆ 40 ಲಕ್ಷ, ಒಣ ಜಮೀನಿಗೆ 30 ಲಕ್ಷ ಪರಿಹಾರ. ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಕೆಎಸ್ಆರ್ಟಿಸಿ ಚಾಲಕ. ಹೃದಯಾಘಾತವಾದರೂ ರಸ್ತೆ ಪಕ್ಕದಲ್ಲಿ ಬಸ್ ನಿಲ್ಲಿಸಿದ ಡ್ರೈವರ್. ನೋಡುತ್ತಲೇ ಪ್ರಾಣ ಬಿಟ್ಟ ಚಾಲಕ ರಾಜೀವ್ ಬಿರಾದಾರ್. ಶಿವಮೊಗ್ಗ ವಿಮಾನ ನಿಲ್ದಾಣ ಹೆಸರಲ್ಲಿ ರಾಜಕೀಯ ಬೇಡ. ಸಂಸದ ಬಿವೈಆರ್, ಸಚಿವ ಮಧು ಬಂಗಾರಪ್ಪ ಇಬ್ಬರು ಕೂತು ಮಾತಾಡಿ. ಇಲ್ಲ ಅಂದ್ರೆ ವಿಮಾನ ನಿಲ್ದಾಣ ಗುಜರಿಗೆ ಎಂದ ಮಾಜಿ ಸಚಿವ ಈಶ್ವರಪ್ಪ. ಈಗ ಸುದ್ದಿಗಳ ವಿವರ. ಮೊದಲಿಗೆ ಆಲಮಟ್ಟಿ ಡ್ಯಾಮ್ ವಿಚಾರವಾಗಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಆಲಮಟ್ಟಿ ಅಣೆಕಟ್ಟು ಎತ್ತರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹತ್ವದ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ವಿಶೇಷ ಸಂಪುಟ ಸಭೆಯಲ್ಲಿ ಈ ಕುರಿತಂತೆ ವ್ಯಾಪಕವಾಗಿ ಚರ್ಚೆಯಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಕುರಿತಂತೆ ಸಂಪೂರ್ಣ ವಿವರ ಕೊಟ್ಟಿದ್ದಾರೆ. ಸದ್ಯ ಆಲಮಟ್ಟಿ ಅಣೆಕಟ್ಟಿನ ಎತ್ತರ 519.6 ಮೀಟರ್. ಇದನ್ನು 524.256 ಮೀಟರ್ಗೆ ಹೆಚ್ಚಳ ಮಾಡೋಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ರೀತಿ ಡ್ಯಾಮ್ ಎತ್ತರ ಹೆಚ್ಚಳ ಆದರೆ 75,000 ಎಕರೆ ಮುಳುಗಡೆಯಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶೇಷ ಸಂಪುಟ ಸಭೆಯ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಹೇಳಿದ್ದಾರೆ. ಮುಳುಗಡೆ ಭೂಮಿಗೆ ಪರಿಹಾರ ಕೊಡಬೇಕು. ಈ ರೀತಿ ಆಲಮಟ್ಟಿ ಅಣೆಕಟ್ಟಿನ ಎತ್ತರ ಹೆಚ್ಚಳ ಮಾಡೋದ್ರಿಂದ 5 ಲಕ್ಷ ಹೆಕ್ಟೇರ್ ಪ್ರದೇಶ ನೀರಾವರಿ ಆಗುತ್ತೆ. ಇದೊಂದು ಬಹಳ ದೊಡ್ಡ ಯೋಜನೆ. ಆಲಮಟ್ಟಿ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ನೀರು ಸಿಗುತ್ತೆ, ಜನರ ಜೀವನ ಮಟ್ಟ ಕೂಡ ಸುಧಾರಣೆ ಆಗುತ್ತೆ. ಹಾಗಾಗಿ ಈಗ ಮುಳುಗಡೆ ಆಗ್ತಾ ಇರ್ತಕ್ಕಂಥ ಜಮೀನಿಗೆ ಪರಿಹಾರವನ್ನು ಕೊಡಬೇಕಾಗಿದೆ. ಹಾಗಾಗಿ ನೀರಾವರಿ ಜಮೀನಿಗೆ ಎಕರೆಗೆ 40 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ, ಒಣ ಭೂಮಿಗೆ 30 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ. ಈ ಕುರಿತಂತೆ ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಕಾಲುವೆಗಳನ್ನು ತೋಡಲಿಕ್ಕೆ 51,000ಕ್ಕೂ ಹೆಚ್ಚು ಎಕರೆ ಭೂಮಿ ಬೇಕು, ಇದಕ್ಕೂ ಸಹ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಲಮಟ್ಟಿ ಅಣೆಕಟ್ಟು ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೃಷ್ಣಾ ಜಲವಿವಾದ ನ್ಯಾಯಾಧೀಕರಣ 2ರ ತೀರ್ಪಿನ ಪ್ರಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಅನುಷ್ಠಾನಕ್ಕಾಗಿ 130 TMC ನೀರನ್ನು ಹಂಚಿಕೆ ಮಾಡಿದ್ದು, ಇದರಿಂದ ಸರಿಸುಮಾರು 6 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಸರ್ಕಾರ ಬದ್ಧವಾಗಿದೆ ಅಂತ ಕೆಲವೇ ದಿನಗಳ ಹಿಂದೆ ಹೇಳಿದ್ದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ವಿಶೇಷ ಸಂಪುಟ ಸಭೆಯನ್ನು ಕರೆದು ಈ ಬಗ್ಗೆ ಚರ್ಚಿಸಿ ತೀರ್ಮಾನವನ್ನು ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3ರ ಅನುಷ್ಠಾನ ಕುರಿತು ಸಭೆ ನಡೆದಿತ್ತು. ಅಧಿಕಾರಿಗಳೊಂದಿಗೆ ಮತ್ತು ಜನಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿದರು.
ಆಲಮಟ್ಟಿ ಜಲಾಶಯದ ನೀರಿನ ಸಂಗ್ರಹಣಾ ಮಟ್ಟ 519ರಿಂದ 524 ಮೀಟರ್ಗೆ ಎತ್ತರಿಸಿ ಹೆಚ್ಚುವರಿಯಾಗಿ 100 TMC ನೀರನ್ನು ಸಂಗ್ರಹಿಸುವಂಥ ನಿರೀಕ್ಷೆ ಇದೆ. ಯೋಜನೆ ಅನುಷ್ಠಾನಕ್ಕೆ ಒಟ್ಟು 1,33,867 ಎಕರೆ ಜಮೀನು ಭೂಸ್ವಾಧೀನ ಅಗತ್ಯ ಇದೆ. ಇದರಲ್ಲಿ ಹಿನ್ನೀರಿನಲ್ಲಿ ಸರಿಸುಮಾರು 75,563 ಎಕರೆ ಮುಳುಗಡೆ ಆಗುತ್ತೆ. ಇದರಲ್ಲಿ 29,566 ಎಕರೆ ಭೂಸ್ವಾಧೀನ ಐತೀರ್ಪು ಈಗಾಗಲೇ ಹೊರಡಿಸಲಾಗಿದೆ. ಇನ್ನು 59,354 ಎಕರೆ ಜಮೀನು ಭೂಸ್ವಾಧೀನ ಪ್ರಕ್ರಿಯೆ ಆರಂಭ ಆಗಬೇಕಾಗಿದೆ. ಜಮೀನನ್ನು 2 ಹಂತದಲ್ಲಿ ಭೂಸ್ವಾಧೀನಕ್ಕೆ ಒಳಪಡಿಸುವ ಬದಲು ಒಂದೇ ಹಂತದಲ್ಲಿ ಭೂಸ್ವಾಧೀನ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಹಾಗಾಗಿ ಈಗ ಪರಿಹಾರ ಮೊತ್ತವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ನೀರಾವರಿ ಜಮೀನಿಗೆ 40 ಲಕ್ಷ ರೂಪಾಯಿ, ಒಣ ಜಮೀನಿಗೆ 30 ಲಕ್ಷ ರೂಪಾಯಿ ಈ ಪರಿಹಾರವನ್ನು ಕೊಡ್ತೇವೆ ಅಂತ ಹೇಳಿದರೆ, ಜೊತೆಗೆ ಕಾಲುವೆ ವಿಸ್ತರಣೆಗೆ ಅದಕ್ಕೂ ಸಹ ಜಮೀನು ಬೇಕಾಗತ್ತೆ, ಜಾಗ ಬೇಕಾಗತ್ತೆ. ಅದಕ್ಕೂ ಸಹ ಪರಿಹಾರವನ್ನು ಕೊಡಲಿಕ್ಕೆ ಸರ್ಕಾರ ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆಯ ಪರಿಷ್ಕೃತ ಅಂದಾಜು ಮೊತ್ತ 25,122.53 ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ಬಯಲುಸೀಮೆಯ ಜನರ ಬಹಳ ಮಹತ್ವಾಕಾಂಕ್ಷೆಯ ಮತ್ತು ನಿರೀಕ್ಷಿತ ಯೋಜನೆ ಇದು. ಆಲಮಟ್ಟಿಗೆ ಬಾಗಿನ ಅರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಭರವಸೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರ ನೀಡಿತ್ತು. ಈಗ ಅದನ್ನು ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ. ಆಲಮಟ್ಟಿ ಜಲಾಶಯದ ಎತ್ತರವನ್ನು ಹೆಚ್ಚಳ ಮಾಡಲಿಕ್ಕೆ ಈಗ ಇನ್ನೇನು ಕಾಲ ಸನ್ನಿಹಿತವಾಗಿದೆ. ಮಹಾರಾಷ್ಟ್ರ ಆಲಮಟ್ಟಿ ಜಲಾಶಯದ ಅಣೆಕಟ್ಟಿನ ಎತ್ತರವನ್ನು ಜಾಸ್ತಿ ಮಾಡಲಿಕ್ಕೆ ಆಕ್ಷೇಪಣೆಯನ್ನು ಮಾಡಿತ್ತು. ಆದರೆ ರಾಜ್ಯ ಸರ್ಕಾರ ಅದನ್ನು ಪರಿಗಣಿಸಿಲ್ಲ. ಹಾಗಾಗಿ ಈಗ ಆಲಮಟ್ಟಿ ಜಲಾಶಯದ ಹೆಚ್ಚಳವನ್ನು ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಈ ಕುರಿತಂತೆ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. KWDT ಪ್ರಕಾರ 6 ಮೀಟರ್ 519.6 ಮೀಟರ್ ಈಗಿರ್ತಕ್ಕಂಥದ್ದು. ಇದರಿಂದ 524.256 ಮೀಟರ್, ಫೀಟ್ ಅಲ್ಲ ಮೀಟರ್, ಇದನ್ನ ಎತ್ತರಿಸಲಿಕ್ಕೆ ನಮಗೆ ಟ್ರಿಬ್ಯುನಲ್ನವರು ಅವಾರ್ಡನ್ನು ಕೊಟ್ಟಿದ್ದಾರೆ. ಇದನ್ನು ಎತ್ತರಿಸೋದ್ರಿಂದ ಸುಮಾರು 75 ಎಕರೆ, 75,000 ಎಕರೆ ಹಿನ್ನೀರು ಆಗುತ್ತಲ್ಲ, ಆ ಹಿನ್ನೀರಿನಲ್ಲಿ ಮುಳುಗಡೆ ಆಗ್ತದೆ. 75,000ಕ್ಕೂ ಹೆಚ್ಚು ಎಕರೆ. ಅದಕ್ಕೆ ಭೂಮಿಗೆ ಪರಿಹಾರ ಕೊಡಬೇಕು. ಸುಮಾರು 5 ಲಕ್ಷ ಹೆಕ್ಟೇರ್, 5 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ನೀರಾವರಿ ಆಗ್ತದೆ. 5 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚಾಗಿ ನೀರಾವರಿ ಆಗ್ತದೆ. ಸುಮಾರು 14ರಿಂದ 15 ಲಕ್ಷ ಎಕರೆ. ಇದು ಒಂದು ದೊಡ್ಡ ಪ್ರಾಜೆಕ್ಟ್. ಇದರಿಂದ ಆ ಭಾಗದ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಸೊ ಅವರ ಜೀವನ ಮಟ್ಟನೂ ಕೂಡ ಸುಧಾರಣೆ ಆಗ್ತದೆ.
ಬರಡು ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆ ನಡೀತು. ಈ ಸಭೆಯಲ್ಲಿ ಇದೊಂದೇ ವಿಚಾರ ಚರ್ಚೆ ಮಾಡಿದ್ದೀವಿ. ಕಳೆದ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಅಪೂರ್ಣ ಆಗಿತ್ತು. ಈ ಸಭೆಯಲ್ಲಿ ಚರ್ಚೆ ಮಾಡಿ ಸುಮಾರು 12:45 ಇಲ್ಲಿವರೆಗೆ ಚರ್ಚೆ ಮಾಡಿದ್ದೀವಿ. ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ರೈತರ ಜೊತೆಲೂ ಕೂಡ ಮಾತಾಡಿದ್ದೀವಿ. ಸಂಸದ BY ರಾಘವೇಂದ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ವಿಮಾನ ನಿಲ್ದಾಣದ ವಿಚಾರಕ್ಕೆ ಟೀಕೆ ಮಾಡ್ತಾ ಕೂತಿದ್ದಾರೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಬೇಡ, ದಯವಿಟ್ಟು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಪೂರ್ಣ ನಾಗರಿಕ ಬಳಸ್ಕೊಂಡು ಕೈಗಾರಿಕೆಗಳು, ವ್ಯಾಪಾರ, ಉದ್ಯಮ ಎಲ್ಲದೂ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ವಿಮಾನ ನಿಲ್ದಾಣ ಗುಜರಿಗೆ ಹೋಗುತ್ತೆ ಅಂತ ಮಾಜಿ ಸಚಿವ KS ಈಶ್ವರಪ್ಪ ಕಿವಿಮಾತು ಹೇಳಿದ್ದಾರೆ. ಎಲ್ಲಿ ಇಳಿಯುತ್ತೋ ಗೊತ್ತಿಲ್ಲ, ಯಾವಾಗ ಕ್ಯಾನ್ಸಲ್ ಆಗುತ್ತೋ ಗೊತ್ತಿಲ್ಲ ಅನ್ನೋ ಹಾಗೆ ಆಗಿದೆ. ಇಬ್ಬರು ಇದರಲ್ಲಿ ದಯವಿಟ್ಟು ರಾಜಕೀಯ ಮಾಡಬೇಡಿ, ನೀವು ಬಡದಾಡ್ಕೊಂಡು ನಾಗರಿಕರಿಗೆ ಅನ್ಯಾಯ ಮಾಡಬೇಡಿ ಅಂತ ಅವ್ರು ಹೇಳಿದ್ದಾರೆ. ನಮ್ಮ ವಿಮಾನ ನಿಲ್ದಾಣ ಶಿವಮೊಗ್ಗದ್ದು ನಿಜಕ್ಕೂ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳದ ಹಣ ಇಲ್ಲಿ ಬಂದಿದ್ದಕ್ಕೋಸ್ಕರ ನಮಗೊಂದು ಒಳ್ಳೆ ವಿಮಾನ ನಿಲ್ದಾಣ ಆಯಿತು. ಸಾಕಷ್ಟು ಪ್ರಯತ್ನವನ್ನು ನಮ್ಮ ಸಂಸದರು ಮಾಡಿದ್ರು. ಆದರೆ ಈಗ ಸಂಸದರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ರೀತಿ ಒಬ್ರಿಗೊಬ್ಬರು ಟೀಕೆ ಮಾಡ್ತಾ ಕೂತಿದ್ದಾರೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಯಾಕೆಂತಂದರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆ ಇರಬಾರ್ದು, ಒಬ್ರಿಗೊಬ್ರು ಸಹಕಾರ ಕೊಡಲೇಬೇಕು. ನೈಟ್ ಲ್ಯಾಂಡಿಂಗ್ ಸಿಸ್ಟಮ್ ಇದಿನ್ನೂ ಆಗಿಲ್ಲ. ಅದಕ್ಕೆ ಬೇಕಾದಂಥ ಎಲ್ಲ ಮೆಟೀರಿಯಲ್ಲು ಬಂದಿದೆ ಅಂತ ಸಂಸದರು ಹೇಳ್ತಾ ಇದ್ದಾರೆ. ರಾಘವೇಂದ್ರ ಅವರು, ಮಧು ಬಂಗಾರಪ್ಪನವ್ರು ಏನು ಹೇಳ್ತಿದ್ದಾರೆ, ಯಾಕೆ ನೈಟ್ ಲ್ಯಾಂಡಿಂಗ್ ಸಿಸ್ಟಮು ಉದ್ಘಾಟನೆ ಆಗೋಂಥ ಸಂದರ್ಭದಲ್ಲಿ ಗೊತ್ತಿರಲಿಲ್ಲ ಅವರಿಗೆ ಅದಾಗಿಲ್ಲ ಅಂತ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವ್ರು. ಬೇಡ, ದಯವಿಟ್ಟು ಇಬ್ಬರು ಒಟ್ಟಿಗೆ ಕೂತ್ಕೊಳ್ಳಿ. ಒಟ್ಟಿಗೆ ಕೂತ್ಕೊಂಡು ಈ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ಪೂರ್ಣ ನಾಗರಿಕರು ಬಳಸ್ಕೊಂಡ್ರೆ ಅವಾಗ ಕೈಗಾರಿಕೆಗಳು, ವ್ಯಾಪಾರ, ಉದ್ಯಮ ಎಲ್ಲವೂ ಒಳ್ಳೆಯದಾಗತ್ತೆ. ಇಲ್ಲ ಅಂತಂದರೆ ವಿಮಾನ ನಿಲ್ದಾಣ ಬರ್ತಾ ಒಂದು ರೀತಿ ಗುಜರಿಗೆ ಹೋಗುತ್ತದು. ಇದಕ್ಕಿಬ್ಬರೂ ನೀವು ಕಾರಣರಾಗ್ತೀರಿ. ಇಷ್ಟು ಹಣ ವ್ಯರ್ಥ ಆಗತ್ತೆ. ಅನೇಕ ವಿಮಾನಗಳು ಬಂದವು, ಏನೇನೋ ಸಣ್ಣ ಕಾರಣಗಳು ವಾಪಸ್ ಹೋಗಿದ್ದಾವೆ. ಯಾವಾಗ ಫೋನ್ ಮಾಡಿದ್ರು ಕೂಡ ವಿಮಾನ ಹತ್ತದಕ್ಕೆ ಭಯ ಆಗತ್ತೆ. ಯಾಕೆಂದ್ರೆ ಎಲ್ಲಿ ಇಳಿಯುತ್ತೋ, ಎಲ್ಲಿ ಬರುತ್ತೋ ಅಂತ. ಮತ್ತು ಯಾವಾಗ ಕ್ಯಾನ್ಸಲ್ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ಅನೇಕರು ಬುಕ್ ಮಾಡಿದವರು ವಿಮಾನ, ಇಲ್ಲ ಸರ್ ಇವತ್ತು ಕ್ಯಾನ್ಸಲ್ ಆಯಿತು ಸರ್. ಇನ್ನಕ್ಕೆ ವಿಮಾನ ನಿಲ್ದಾಣದ ಬಗ್ಗೆ ನಂಬಿಕೆನೇ ಇಲ್ಲ ಅಂತ ಆದಮೇಲೆ ಯಾಕೆ ಬುಕ್ ಮಾಡೋಕ್ಕೆ ಹೋಗ್ತಾರೆ? ನಾನು ದಯವಿಟ್ಟು ಇಬ್ಬರಿಗೂ ಹೇಳ್ತೇನೆ, ಇದರಲ್ಲಿ ರಾಜಕೀಯ ಮಾಡಬೇಡಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ರಾಜಹಂಸ ಬಸ್ನ ಚಾಲಕರೊಬ್ಬರು ಸಾವಿನಲ್ಲೂ ಮಾನವೀಯತೆ ಪ್ರಯಾಣಿಕರ ಜೀವ ಉಳಿಸಿದ್ದಾರೆ. ಇದರಿಂದಾಗಿ ಭಾರೀ ಅನಾಹುತ ತಪ್ಪಿದೆ. ಉತ್ತರ ಕರ್ನಾಟಕ ಮೂಲದ ರಾಜೀವ್ ಬಿರದಾರ್ ಬೆಂಗಳೂರಿನಿಂದ ಹರಿಹರಕ್ಕೆ ಹೋಗ್ತಾ ಇದ್ದ KSRTC ರಾಜಹಂಸ ಬಸ್ ಚಲಾಯಿಸ್ತಿದ್ರು. ನೆಲಮಂಗಲದ ಟೋಲ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸ್ತಾ ಇದ್ದಾಗ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದೆ. ಸಮಯ ಪ್ರಜ್ಞೆ ಮೆರೆದ ಅವರು ತಕ್ಷಣವೇ ಬಸ್ಸನ್ನು ಹೆದ್ದಾರಿಯ ಒಂದು ಬದಿಯಲ್ಲಿ ನಿಲ್ಲಿಸಿದ್ದಾರೆ. ಇದರಿಂದಾಗಿ ಸಂಭಾವ್ಯ ಅಪಘಾತ ತಪ್ಪಿದ್ದು ಪ್ರಯಾಣಿಕರು ಬಚಾವಾಗಿದ್ದಾರೆ. ಕೂಡಲೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಲಾಯಿತಾದರೂ ಅದು ಸ್ಥಳಕ್ಕೆ ಬರುವ ವೇಳೆಗೆ ಸೂಕ್ತ ಚಿಕಿತ್ಸೆ ಸಿಗದ ಕಾರಣ ರಾಜೀವ್ ಬಿರದಾರ್ ಅಸುನೀಗಿದ್ರು. ಪ್ರಾಣ ಹೋಗುವ ನೋವಿನಲ್ಲೂ ಸಹ ಪ್ರಯಾಣಿಕರ ಪ್ರಾಣ ಉಳಿಸಿದ ಚಾಲಕನಿಗೆ
ಜನ ಕಂಬನಿ ಮಿಡಿದಿದ್ದಾರೆ. ಹಲೋ ಮೇಡಮ್. ಹಾಂ ಮೇಡಮ್, ಬ್ಲೂ ರೂಮಲ್ಲಿ ಅಂತ ನಿಲ್ಸಿದ್ದಾನೆ, ಪೈನ್ ಆಗಿದೆ ಅಂತ. ಓಕೆ. ಅಲ್ಲೂ ಒಂದು 5 ನಿಮಿಷ ರೆಸ್ಟ್ ಮಾಡ್ಕೊಂಡಿದ್ದಾನೆ, ಆದರೂ ಆಗಿಲ್ಲ. ಸೊ ಅಲ್ಲಿಂದ ನಿಧಾನಕ್ಕೆ ಬಂದಾನೆ. ಇಲ್ಲಿ ಜಾಸ್ತಿ ಪೈನ್ ಆಗಿ ಗಾಡಿ ಸೈಡಿಗೆ ಯಾರಿಗೇನು ಆಗಿಲ್ಲ. ಪ್ಯಾಸೆಂಜರ್ಗಳಿಗೆ ಏನೂ ಆಗಿಲ್ಲ. ಅವ್ರನ್ನೆಲ್ಲ ಬೇರೆ ಗಾಡಿಗೆ. ಎಷ್ಟು ಜನ ಇದ್ರು ಪ್ಯಾಸೆಂಜರ್ಗಳು? ಈ ಗಾಡಿದ 5 ಜನ. 5 ಜನ ಇದೆ. ಓಕೆ ಓಕೆ. ತಮ್ಮ ಅವ್ರ ಹೆಸರು, ಡ್ರೈವರ್ ಹೆಸರು ತಿಳ್ಕೊಳಕ್ಕಾಗಿಲ್ಲ ಸರ್. ಹೌದಾ ಸರ್? ಹೋಗ್ತಿದ್ದೆ. ಹೌದಾ, ತಾವ ಹೆಸರು? ಥ್ಯಾಂಕ್ ಯು. ಹಲೋ ಮೇಡಮ್. ಹಾಂ ಮೇಡಮ್, ಬ್ಲೂ ರೂಮಲ್ಲಿ ಅಂತ ನಿಲ್ಸಿದ್ದಾನೆ, ಪೈನ್ ಆಗಿದೆ ಅಂತ. ಓಕೆ. ಅಲ್ಲೂ ಒಂದು 5 ನಿಮಿಷ ರೆಸ್ಟ್ ಮಾಡ್ಕೊಂಡಿದ್ದಾನೆ, ಆದರೂ ಆಗಿಲ್ಲ. ಸೊ ಅಲ್ಲಿಂದ ನಿಧಾನಕ್ಕೆ ಬಂದಾನೆ. ಇಲ್ಲಿ ಜಾಸ್ತಿ ಪೈನ್ ಆಗಿ ಗಾಡಿ ಸೈಡಿಗೆ ಯಾರಿಗೇನು ಆಗಿಲ್ಲ. ಪ್ಯಾಸೆಂಜರ್ಗಳಿಗೆ ಏನೂ ಆಗಿಲ್ಲ. ಅವ್ರನ್ನೆಲ್ಲ ಬೇರೆ ಗಾಡಿಗೆ. ಎಷ್ಟು ಜನ ಇದ್ರು ಪ್ಯಾಸೆಂಜರ್ಗಳು? ಈ ಗಾಡಿದ 5 ಜನ. 5 ಜನ ಇದೆ. ಓಕೆ ಓಕೆ. ತಮ್ಮ ಅವ್ರ ಹೆಸರು? ನಕಲಿ ಆಧಾರ್ ಕಾರ್ಡ್ ಮಾಡೋ ದಂಧೆ ಬೆಂಗಳೂರಲ್ಲಿ ಬೆಳಕಿಗೆ ಬಂದಿದೆ. ಇವರೇನು ಆಧಾರ್ ಕಾರ್ಡ್ ಮಾಡೋದಿಲ್ಲ, ಆದರೆ ಅದರಲ್ಲಿ ಇದ್ದ ಫೋಟೋಗೆ ಮತ್ತೊಬ್ಬರ ಫೋಟೋ ತಗಲು ಹಾಕೊಳ್ತಾ ಇದ್ರು. ಇದೀಗ ಆರೋಪಿಗಳನ್ನು ಪೊಲೀಸರು ಬಲೆಗೆ ಬೀಳಿಸ್ಕೊಂಡಿದ್ದಾರೆ. ನಕಲಿ ಅಂಕಪಟ್ಟಿ ಮಾಡೋದು, ಓಯೋ ರೂಮ್ಗಳಿಗೆ ಹೋಗೋಕ್ಕೆ ನಕಲಿ ಆಧಾರ್ ಮಾಡಿಕೊಡ್ತಾ ಇದ್ರಂತೆ. ಈ ಕುರಿತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಶ್ರೀಮಂತ್ ಕುಮಾರ್ ಮಾಹಿತಿ ಕೊಟ್ಟರು. ನಕಲಿ ಆಧಾರ್ ಕಾರ್ಡ್ ಮತ್ತು ಮಾರ್ಕ್ಸ್ ಕಾರ್ಡ್ ಮಾಡೋ ಗ್ಯಾಂಗನ್ನು ಈಗ ಬಂಧಿಸಲಾಗಿದೆ. ಅದು ನಮ್ಮ ಹೊಸ ಡಿವಿಷನ್, ಸೌತ್ ವೆಸ್ಟ್ ಡಿವಿಷನ್ನಲ್ಲಿ 2 ಮನೆಯಲ್ಲಿ ಕಳ್ತನ ಆಗಿತ್ತು. ಅದು ಕೆಳಗಡೆ ಮೇಲೆ ಇಬ್ಬರು ಅಣ್ಣ ತಮ್ಮದ ಮನೆ ಇತ್ತು. ಆ ಪರ್ಟಿಕ್ಯುಲರ್ ಮನೆ 3ನೇ ತಾರೀಕು ಕೇಸ್ ರಿಜಿಸ್ಟರ್ ಆಗಿದೆ. ಒಂದು 3ನೇ ತಾರೀಕು, ಇದೇ ತಿಂಗಳ 3ನೇ ತಾರೀಕು ಕೇಸ್ ರಿಜಿಸ್ಟರ್ ಆಗಿ ನಮ್ಮ ಪೊಲೀಸ್ ಅವರು ಒಳ್ಳೆ ಬೇರೆ ಬೇರೆ ಟೆಕ್ನಿಕಲ್ ಎವಿಡೆನ್ಸಸ್ ಆಧಾರದ ಮೇಲೆ 3 ಜನ ಆರೋಪಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ. ಆ 3 ಜನ ಆರೋಪಿ ಪೈಕಿ ಇಬ್ಬರು ಮೇಲೆ ಹಲವಾರು ಕೇಸಸ್ ಇದೆ, ಮತ್ತೆ ರೌಡಿ ಶೀಟ್ ಕೂಡ ಇದೆ ಅವ್ರ ಮೇಲೆ. ಇನ್ನೊಬ್ಬ ಆರೋಪಿ ಮೇಲೆ ಕೂಡ ಹಲವಾರು ಕೇಸಸ್ ಇದೆ ಥೆಫ್ಟ್ದು. ಈ ಒಟ್ಟು ಥೆಫ್ಟ್ ಅದು ಅಂದಾಜ್ ವ್ಯಾಲ್ಯೂ 50 ಲಕ್ಷ ಇದೆ. ಇದರಲ್ಲಿ ಮೋರ್ ದೆನ್ 400 ಗ್ರಾಮ್ಸ್ ಗೋಲ್ಡ್, ಮೋರ್ ದೆನ್ 700 ಗ್ರಾಮ್ಸ್ ಸಿಲ್ವರ್ ಮತ್ತೆ ಕ್ಯಾಶ್ ಮತ್ತೆ 2 ವೀಲರ್ ಎಲ್ಲ ಸೇರಿ 50 ಲಕ್ಷ ಅಂದಾಜ್ದು ಬೆಲೆಬಾಳದು. ನಮ್ಮ ಸೌತ್ ವೆಸ್ಟ್ ಡಿಸಿಪಿ ಮತ್ತು ಅವ್ರದ್ದು ಟೀಮ್ ಒಳ್ಳೆ ಕೇಸ್ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಅವರ ಅಂಡರಲ್ಲಿ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಸೈಬರ್ ಕ್ಯಾಫೆ, ಅಂದರೆ ಅಲ್ಲಿ ಜೆರಾಕ್ಸ್ ಮಷೀನ್ಸ್ ಮತ್ತು ಬೇರೆ ಬೇರೆ ಎಲೆಕ್ಟ್ರಾನಿಕ್ ಏನೋ ನಾವು ಪ್ರಿಂಟ್ಸ್ ತೊಗೊಳ್ತೀವಿ, ಅದರದ್ದು ಒಂದು ಅಂಗಡಿ ಇದೆ. ಆ ಅಂಗಡಿಯಲ್ಲಿ ಇದು ಬಹಳ ಒಂದು ಸೀರಿಯಸ್ ಅಫೆನ್ಸ್ ಇದೆ. ಯಾಕೆಂದರೆ ಇದರಲ್ಲಿ ಸುಮಾರು ಆಧಾರ್ ಕಾರ್ಡ್ಸ್ ಮತ್ತು ಮಾರ್ಕ್ ಶೀಟ್ಸ್, ಅದು ನಮ್ಮ ಸ್ಟೇಟ್ದು, ಕರ್ನಾಟಕದ್ದು ಮತ್ತು ಬೇರೆ ರಾಜ್ಯದ್ದು ಕೂಡ ಕೆಲವು ಮಾರ್ಕ್ ಶೀಟ್ಸ್ ಒರಿಜಿನಲ್ ಇದೆ, ಆದರೆ ಅದರಲ್ಲಿ ಫೋಟೋ ಚೇಂಜ್ ಆಗ್ತಾ ಇದೆ. ಸೊ ದಟ್ ದೇ ಆರ್ ಡೂಪ್ಲಿಕೇಟಿಂಗ್ ಇಟ್, ಬೇರೆ ಬೇರೆ ಕೆಲಸಕ್ಕೋಸ್ಕರ ಮಾಡಿರಬಹುದು ಅಂತ. ಈ ಸದ್ಯಕ್ಕೆ ಅದು ಲಿಮಿಟೆಡ್ ನಂಬರಲ್ಲಿ ನಮಗೆ ಆಧಾರ್ ಕಾರ್ಡ್ ಮತ್ತು ಮಾರ್ಕ್ ಶೀಟ್ ಸಿಕ್ಕಿದೆ. ಬಟ್ ನಾವು ಇನ್ನೂ ಬ್ಯಾಕ್ ಎಂಡ್ ಹೋಗ್ತಾ ಇದ್ದೀವಿ, ಯಾಕೆಂದರೆ ಎಲ್ಲ ಡೇಟಾ ಡಿಲೀಟ್ ಮಾಡಿದ್ದಾರೆ ಅವರು. ಬಟ್ ಬೇರೆ ಬೇರೆ ರೀತಿಯಿಂದ ನಾವು ಪತ್ತೆ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಈ ಕೇಸ್ ಸ್ವಲ್ಪ ಇನ್ನೂ ಬೇರೆ ಥರ ನಾವು ನೋಡಿಕೊಂಡು ತುಂಬ ಸೀರಿಯಸ್ ಆಗಿ ಎಷ್ಟು ಯಾರು ಮಾಡಿದ್ದಾರೆ, 1.5-2 ವರ್ಷದಿಂದ ಇದು ಮಾಡ್ಕೊಂಡು ಬಂದಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಸೊ ಸೀರಿಯಸ್ ಆಗಿ ಇದು ತಗೊಂಡು ಎಲ್ಲಿ ಆಗಿದೆ ಮತ್ತು ಸಂಬಂಧಪಟ್ಟ ಎಲ್ಲಿ ಇಂಥದ್ದು ಯೂಸ್ ಮಾಡಿದಾರೆ ಅವ್ರಿಗೆ ಕೂಡ ಇಂಟಿಮೇಟ್ ಮಾಡಬೇಕಾಗುತ್ತೆ ನಮ್ಮ ಪೊಲೀಸ್ ವತಿಯಿಂದ. ಸೊ ಡಿಸಿಪಿ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಹೆಬ್ಬಗೋಡಿ ಸ್ಟೇಷನ್ ಸ್ಟಾಫ್ ಅವರು ಒಳ್ಳೆ ಕೆಲಸ ಮಾಡಿ ಇದು ಮಾಡಿ ಬನ್ನಿ. ಬೆಂಗಳೂರಲ್ಲಿ ಇತ್ತೀಚೆಗೆ ನಡೆದ ಅಣ್ಣ ಮತ್ತು ತಮ್ಮನ ಮನೆಯ ಕಳ್ಳತನ ಪ್ರಕರಣವನ್ನು ಜ್ಞಾನಭಾರತಿ ಠಾಣೆ ಪೊಲೀಸರು ಭೇದಿಸಿದ್ದಾರೆ. ಬರೋಬ್ಬರಿ 3 ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಶ್ರೀಮಂತ್ ಕುಮಾರ್ ಮಾಹಿತಿ ಕೊಟ್ಟರು. ಇದರಲ್ಲಿ 2 ಆರೋಪಿಗಳು ರೌಡಿ ಶೀಟರ್ಗಳು. 400 ಗ್ರಾಂ ಚಿನ್ನ ಸೇರಿದಂತೆ ಬರೋಬ್ಬರಿ 50 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು
ವಶಪಡಿಸಿಕೊಂಡಿರುವುದಾಗಿ ಮಾಹಿತಿ ಕೊಟ್ಟರು. ವ್ಯಾಪ್ತಿಯಲ್ಲಿ ಅದು ನಮ್ಮ ಹೊಸ ಡಿವಿಷನ್ ಸೌತ್ ವೆಸ್ಟ್ ಡಿವಿಷನ್ನಲ್ಲಿ 2 ಮನೆಯಲ್ಲಿ ಕಳ್ತನ ಆಗಿತ್ತು. ಅದು ಕೆಳಗಡೆ ಮೇಲೆ ಇಬ್ಬರು ಅಣ್ಣ ತಮ್ಮದ ಮನೆ ಇತ್ತು. ಆ ಪರ್ಟಿಕ್ಯುಲರ್ ಮನೆ 3ನೇ ತಾರೀಕು ಕೇಸ್ ರಿಜಿಸ್ಟರ್ ಆಗಿದೆ. ಇದೇ ತಿಂಗಳ 3ನೇ ತಾರೀಕು ಕೇಸ್ ರಿಜಿಸ್ಟರ್ ಆಗಿ ನಮ್ಮ ಪೊಲೀಸ್ ಅವರು ಒಳ್ಳೆ ಬೇರೆ ಬೇರೆ ಟೆಕ್ನಿಕಲ್ ಎವಿಡೆನ್ಸಸ್ ಆಧಾರದ ಮೇಲೆ 3 ಜನ ಆರೋಪಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ. ಆ 3 ಜನ ಆರೋಪಿ ಪೈಕಿ ಇಬ್ಬರು ಮೇಲೆ ಹಲವಾರು ಕೇಸಸ್ ಇದೆ, ಮತ್ತೆ ರೌಡಿ ಶೀಟ್ ಕೂಡ ಇದೆ ಅವ್ರ ಮೇಲೆ. ಇನ್ನೊಬ್ಬ ಆರೋಪಿ ಮೇಲೆ ಕೂಡ ಹಲವಾರು ಕೇಸಸ್ ಇದೆ ಥೆಫ್ಟ್ದು. ಈ ಒಟ್ಟು ಥೆಫ್ಟ್ ಅದು ಅಂದಾಜ್ ವ್ಯಾಲ್ಯೂ 50 ಲಕ್ಷ ಇದೆ. ಇದರಲ್ಲಿ ಮೋರ್ ದೆನ್ 400 ಗ್ರಾಮ್ಸ್ ಗೋಲ್ಡ್, ಮೋರ್ ದೆನ್ 700 ಗ್ರಾಮ್ಸ್ ಸಿಲ್ವರ್ ಮತ್ತು ಕ್ಯಾಶ್ ಮತ್ತು 2 ವೀಲರ್ ಎಲ್ಲ ಸೇರಿ 50 ಲಕ್ಷ ಅಂದಾಜ್ದು ಬೆಲೆಬಾಳದು ನಮ್ಮ ಸೌತ್ ವೆಸ್ಟ್ ಡಿಸಿಪಿ ಮತ್ತು ಅವ್ರದ್ದು ಟೀಮ್ ಅವ್ರು ಒಳ್ಳೆ ಕೆಲಸ ಮಾಡಿ ಡಿಟೆಕ್ಟ್ ಮಾಡಿದ್ದಾರೆ. ಅವರು ಇವರು ಇಬ್ಬರು ರೌಡಿ ಶೀಟರ್ಸ್ ಇದ್ದಾರೆ. ಅವ್ರದ್ದು ಹಳೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವ್ರ ಮೇಲೆ ಕೇಸಸ್ ರಿಜಿಸ್ಟರ್ಡ್ ಇದೆ. ನಮ್ಮ ಟೀಮ್ ಜ್ಞಾನಭಾರತಿ ಟೀಮ್ ನೆಕ್ಸ್ಟ್ ಕರ್ನಾಟಕದಾದ್ಯಂತ ಇಂದಿನಿಂದ 3 ದಿನಗಳ ಕಾಲ ಧಾರಾಕಾರ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರು ಸೇರಿ 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ತುಮಕೂರು, ಕೋಲಾರ, ಕೊಡಗು, ಹಾಸನ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಯಾದಗಿರಿ, ವಿಜಯಪುರ, ರಾಯಚೂರು, ಕೊಪ್ಪಳ, ಕಲಬುರಗಿ, ಗದಗ, ಬೀದರ್, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಬೀದರ್, ಧಾರವಾಡ, ಹಾವೇರಿ, ಚಾಮರಾಜನಗರ, ಚಿಕ್ಕಮಗಳೂರು, ದಾವಣಗೆರೆ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ವಿಜಯನಗರ ಈ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುತ್ತೆ. ಸದ್ಯ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂದು ಮೋಡ ಕವಿದ ವಾತಾವರಣ ಇದ್ದು ಮಳೆ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆ ಬಳಸಿರೋದನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಕಾರ್ಯಕರ್ತರು ಡಿಸಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಘಟನೆ ಜಿಲ್ಲಾಧ್ಯಕ್ಷ ರಾಜೇಶ್ ಗೌಡ, ಈದ್ ಮಿಲಾದ್ ಮೆರವಣಿಗೆ ನಡೆಯುವ 15 ದಿನ ಹಿಂದೆ ಎಸ್ಪಿ ಡಿಸಿ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆದಿದೆ. ಆಗ ಡಿಜೆಗೆ ಅವಕಾಶ ಇಲ್ಲ ಅಂತ ತೀರ್ಮಾನಿಸಿದರೂ ಸಹ ನಿನ್ನೆ 70ರಿಂದ 80 ಮೂವಿಂಗ್ ಡಿಜೆ ಬಳಕೆ ಮಾಡಿದ್ದಾರೆ. ಹಿಂದೂಗಳಿಗೆ ಪ್ರತ್ಯೇಕ ಕಾನೂನು, ಮುಸ್ಲಿಮರಿಗೆ ವಿಶೇಷ ಕಾನೂನು ಇದೆಯಾ ಅಂತ ಪ್ರಶ್ನೆ ಮಾಡಿದರು. ಚಿತ್ರದುರ್ಗದ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆಯಲ್ಲೂ ಡಿಜೆ ಹಾಕೋಕೆ ಬಿಡಲಿಲ್ಲ. ಜಿಲ್ಲಾಡಳಿತದ ಆದೇಶಕ್ಕೆ ಹಿಂದೂ ಸಂಘಟನೆ ಗೌರವ ನೀಡಿದೆ. ಆದರೆ ನಿನ್ನೆ ಶಿವಮೊಗ್ಗದಲ್ಲಿ ನಡೆದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಜಿಲ್ಲಾಡಳಿತಕ್ಕೆ ಗೌರವ ಕೊಟ್ಟಿಲ್ಲ. ಡಿಜೆ ಬಳಕೆ ವಿರುದ್ಧ ಜಿಲ್ಲಾಡಳಿತ ಮೌನ ವಹಿಸಿರುವ ಬಗ್ಗೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಆಕ್ಷೇಪಣೆ ಮಾಡಿದೆ. ಇದು ಹಿಂದೂ ಸಮಾಜದ ಮೇಲೆ ನಡೀತಿರೋ ದಬ್ಬಾಳಿಕೆ. ತಕ್ಷಣ ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಡಿಸಿಗೆ ಮನವಿ ಮಾಡಿದ್ದಾರೆ. ಮಿಷನ್ಗೆ ಹಾಕಿ ಇಂಥ ರೋಡ್ ಕೊಡಲೇಬೇಕು, ನಮಗೆಲ್ಲ ಬಹಳ ಸ್ಟ್ರಿಕ್ಟ್ ಮಾಡ್ತಿದ್ರು, ಆದ್ರೆ ಅವ್ರಿಗೆ ಅದು ಮಾಡಲಿಲ್ಲ. ಈ ಒಂದು 4-5 ಪಾಯಿಂಟ್ ಮೇಲೆ ನೀವು ಡಿಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟು ಮತ್ತೆ ರಕ್ಷಣಾಧಿಕಾರಿಗಳಿಗೆ, ಯಾಕಂದ್ರೆ ರಕ್ಷಣಾಧಿಕಾರಿಗಳ ಜವಾಬ್ದಾರಿ ಜಾಸ್ತಿ ಇದೆ. ಇದರಲ್ಲಿ ಪರ್ಮಿಷನ್ ಕೊಡೋದು ಜಿಲ್ಲಾಧಿಕಾರಿ, ಆದ್ರೆ ರಕ್ಷಣಾಧಿಕಾರಿ ಅದನ್ನ ಮೇಂಟೈನ್ ಮಾಡೋದು, ಅಲ್ಲಿ ಏನ್ ತಪ್ಪಾಗುತ್ತೋ ಅವಾಗ ಅವರಿಗೆ ಶಿಕ್ಷೆ ಕೊಡೋದು ಅವ್ರದ್ದು. ಹಾಗಾಗಿ ಅವರನ್ನು ನೀವು ಸಣ್ಣ ಸಮಾಲೋಚನೆ ನಡೆಸಿ ಸರಿಯಾದ ಕ್ರಮ ತಗೋಬೇಕು ಅಂತ ಅವರ ಉಪಸ್ಥಿತಿಯಲ್ಲಿ ಅನುಪಸ್ಥಿತಿ ನೀವು ಕೊಡ್ತಾ ಇದ್ದೀವಿ.
ಈದ್ ಮಿಲಾದ್ ಮೆರವಣಿಗೆಗೆ ಭಾಳಷ್ಟು ತಾರತಮ್ಯ ಮಾಡಿದೆ. ಎರಡೂ ಮೆರವಣಿಗೆಗಳಲ್ಲಿ DJ ಅನುಮತಿ ಕೊಡಲ್ಲ ಅಂತ ಹೇಳಿ ಸಹ ಈಗ ನಿನ್ನೆ ನಾವು ಅದರಂಗೆ ನಾವು ಒಪ್ಕೊಂಡಿದ್ವಿ, DJಗಳನ್ನು ಎಲ್ಲೂ ಉಪಯೋಗಿಸಿರಲಿಲ್ಲ. ಆದರೆ ನಿನ್ನೆ 15ನೇ ತಾರೀಕು ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಸುಮಾರು 50ರಿಂದ 60 DJಗಳಿಗೆ ಅನುಮತಿ ಕೊಟ್ಟಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಆದರೆ DJನ ಉಪಯೋಗಿಸಿ ಪ್ರತಿ ರಸ್ತೆಯಲ್ಲೂ ಸಹ ಮೆರವಣಿಗೆ ಮಾಡಿದ್ದಾರೆ. ಅದರಲ್ಲಿ ಹಿಂದೂ ವಿರೋಧಿ ಘೋಷಣೆ ಕೂಗಿದ್ದಾರೆ, ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ, ಪ್ಯಾಲೆಸ್ಟೈನ್ ಧ್ವಜ ಉಪಯೋಗಿಸಿದ್ದಾರೆ, ಟರ್ಕಿ ಧ್ವಜ ಉಪಯೋಗಿಸಿದ್ದಾರೆ. ಎಲ್ಲಿ ಬೇಕಂದ್ರೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಹಾಗಾದರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಏನು ಮಾಡ್ತಾಯಿದ್ರು? ಆಗಿಂದಾಗಲೇ ಕ್ರಮ ತಗೋಬೇಕಾಗಿತ್ತು. ಆದರೆ ಮಾರನೇ ದಿನ ತಗೊಳ್ಳೋ ಥರ ವಿಷಯದಲ್ಲಿ ಅವರು ಹಾಗೆ ಮುಂದುವರಿಸ್ಕೊಂಡು ತ್ರಿವರ್ಣ ಧ್ವಜವನ್ನು ವಿರೂಪಗೊಳಿಸಿರೋದು ನಮ್ಮ ಕಣ್ಣಿಗೆ ಕಂಡಿದೆ. ಎಲ್ಲದಕ್ಕೂ ದಾಖಲೆ ಇದೆ. ಪೊಲೀಸ್ ಇಲಾಖೆ ಆಗಲಿ ಆಡಳಿತ ಇಲಾಖೆ ಆದರೂ ಸಹ ಅವರು ಯಾವುದೂ ಮೈಮರೆಯೋಂಗಿಲ್ಲ ಅಥವಾ ನಮ್ಮ ಹತ್ರ ಸುಳ್ಳು ಹೇಳೋಂಗಿಲ್ಲ. ಎಲ್ಲದಕ್ಕೂ ದಾಖಲೆ, ವಿಡಿಯೋ ಸಮೇತ, ಫೋಟೋ ಸಮೇತ ನಾವೆಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀವಿ. ಮುಂದೆ ಅವರು ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ SP ಆಫೀಸ್ ಮೇಲೆ ಲಗ್ಗೆ ಇಡ್ತೀವಿ. ಜೊತೆಗೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಕಚೇರಿಗೂ ಸಹ ಲಗ್ಗೆ ಇಡ್ತೀವಿ ಅಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಈ ಮೂಲಕ ತಿಳಿಯಪಡಿಸಲಾಗ್ತಿದೆ. ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹಪೂರ್ವಕವಾಗಿ ವಿನಂತಿ ಅಲ್ಲ, ಆಗ್ರಹನೇ ಪಡಿಸ್ತಾ ಇದ್ದೀವಿ. ಈ ರೀತಿ ಆಟಗಳನ್ನು ಪೂರ್ಣ ರಾಜ್ಯದಲ್ಲಿ ನಿಲ್ಲಿಸಬೇಕು. ನಿಮ್ಮ ದೊಂಬರಾಟಗಳನ್ನು, ನಿಮ್ಮ ಬಯಲಾಟಗಳನ್ನು ಕರ್ನಾಟಕ ರಾಜ್ಯ ಭಾಳ ದಿನ ಸಹಿಸ್ಕೊಳ್ಳಲ್ಲ. ಇದಕ್ಕೆ ಒಂದು ಅಂತ್ಯ ಕಂಡೇ ಕಾಣ್ತೀರಾ ನೀವು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಿವಮೊಗ್ಗ ನಗರದಲ್ಲಿ ನಿನ್ನೆ ದಿನ 15ನೇ ತಾರೀಕು ಏನು ಮೆರವಣಿಗೆ ಅಂತೇಳಿಂತ ಮಾಡಿದ್ದಾರೆ. ಇಲ್ಲ ಏನಂತಂದರೆ ಜಿಲ್ಲಾ ರಕ್ಷಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲ ಇಡೀ ಸಮಾಜಕ್ಕೆ ತಿಳಿಸಿದ್ದು DJಗೆ ಇಲ್ಲಿ ಯಾರಿಗೂ ಪರ್ಮಿಷನ್ ಇಲ್ಲ ಅಂತ. ಆದರೆ SP ಅವರು ಏನು ಹೇಳಿದ್ದಾರೆ, ಬೆಳಗ್ಗೆ ನಾವು ಕೇಳಿದಾಗ ಇಲ್ಲ ಕೇಸ್ ಮಾಡ್ತೀವಿ ಅಂತೇಳಿ ಅಂತ. ಆದರೆ ನಿನ್ನೆ ದಿನ ಮೆರವಣಿಗೆ ಹೋಗ್ಬೇಕಾದ್ರೆ ಇದೇ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಅನ್ನೋದು ಪ್ರಶ್ನೆ. ಯಾಕೆಂದರೆ ಅವ್ರ ಕಣ್ಮುಂದೆನೇ 5,000 ಪೊಲೀಸ್ ಹಾಕಿದ್ದೀವಪ್ಪ ರಾಜೇಶ್ ಅಂತೇಳಿ ಅಂತ SP ಅವರು ಹೇಳಿದ್ದಾರೆ. 5,000 ಪೊಲೀಸ್ ಇಟ್ಕೊಂಡು 100 DJಗಳನ್ನು ತಡೆಯುವಂತಹ ಆಗಲಿಲ್ಲ ಅನ್ನೋದೇ ವಿಪರ್ಯಾಸ. ಆದರೆ ಅವ್ರಿಗೆ ಯಾರಿಗೂ DJಗೆ ಪರ್ಮಿಷನ್ ಇಲ್ಲ. ಆದರೆ ಕೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಕೇಸ್ ಮಾಡಿ ಅದನ್ನು ಸುಮೋಟೋ ಕೇಸ್ ಮಾಡ್ಕೊಂಡು ಅದನ್ನು ನಾಳೆ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡೋ ವ್ಯವಸ್ಥೆ ಅಂತ ಏನಾದರೂ ಆದರೆ ಯಾವುದೇ ಕಾರಣಕ್ಕೂ SP ಕಚೇರಿ ಮುಂದೆ ಧರಣಿ ಕೂರ್ತೀವಿ. ಆಮೇಲೆ ತಕ್ಷಣ ಈಗ ಯಾವ್ದಾವುದು DJ ಬಾಕ್ಸ್ಗಳು ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳುತ್ತೆ ಅಂತ ಮಾಜಿ ಸಚಿವ KS ಈಶ್ವರಪ್ಪ ಭವಿಷ್ಯ ನುಡಿದಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡೋಕೆ ಹೊರಟಿದೆ ಅಂತ ಆರೋಪ ಮಾಡಿದರು. ಮುಸ್ಲಿಮರನ್ನು ಸಂತೃಪ್ತಿಪಡಿಸೋದೇ ಕಾಂಗ್ರೆಸ್ ಸರ್ಕಾರದ ನೀತಿ. ಹೈಕಮಾಂಡ್ನ ಮಾತಿಗೆ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದೆ. CM ಏನು ಹೇಳ್ತಾರೆ ಅಂತ ಅವರಿಗೆ ಲೆಕ್ಕ ಸಿಗ್ತಾ ಇಲ್ಲ ಅಂತ ಈಶ್ವರಪ್ಪ ಕುಟುಕಿದರು. ಜಾತಿ ಜನಗಣತಿ ಏನಿದೆ ಇದನ್ನು ಮಾಡೋಂಥ ಆಸಕ್ತಿನೇ ರಾಜ್ಯ ಸರ್ಕಾರಕ್ಕಿಲ್ಲ. ಎರಡನೇದು, ಜಾತಿ ಜನಗಣತಿ ಮಾಡ್ತೀವಿ ಅನ್ನೋಂಥ ಹೆಸರಿನಲ್ಲಿ ಹಿಂದೂ ಸಮಾಜಕ್ಕೆ ಎಷ್ಟು ಅನ್ಯಾಯ ಮಾಡೋಕ್ಕಾಗತ್ತೋ ಅಷ್ಟು ಅನ್ಯಾಯ ಮಾಡೋದು ಮತ್ತು ಹಿಂದೂ ಸಮಾಜವನ್ನು ಹೊಡೆದು ಛಿದ್ರ ಮಾಡೋದು. ಈ ಅಸ್ತ್ರವನ್ನು, ಜಾತಿ ಜನಗಣತಿ ಅಸ್ತ್ರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರೋದು ತುಂಬ ನೊಂದು ನಾನು ಹೇಳ್ತಾ ಇದ್ದೀನಿ. ಈಗ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಗಣತಿಯನ್ನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇದನ್ನು ಮಾಡಿತು. ಕಾಂತರಾಜ್ ಅವರ ನೇತೃತ್ವದ ಸಮಿತಿ ವರದಿನೂ ಕೊಡ್ತು. 150 ಕೋಟಿ ರೂಪಾಯಿ ಇದಕ್ಕೆ ವ್ಯರ್ಥವಾಗಿ ಹಣವನ್ನು ವಿನಿಯೋಗನೂ ಮಾಡಿದ್ರು. ಮನೆ ಮುಖ್ಯಮಂತ್ರಿಗಳು ಕಾಂತರಾಜ್ ವರದಿ ರಿಪೋರ್ಟನ್ನು ಯಾರೇ ಅಡ್ಡ ಬಂದರೂ ಬಿಡಲ್ಲ, ಈ ಕ್ಯಾಬಿನೆಟನ್ನು ಮಾಡ್ತೇನೆ, ಮುಂದಿನ ಕ್ಯಾಬಿನೆಟ್ ಮಾಡ್ತೇನೆ, ಈ ರೀತಿ ಘೋಷಣೆಗಳು ಮಾಡಿ ಇದರಿಂದ ಹಿಂದುಳಿದವ್ರಿಗೆ, ದಲಿತರಿಗೆ ನ್ಯಾಯ ಕೊಡ್ತೀನಿ ನಾನು, ಬಿಡಲ್ಲ ಅಂಥೇಳಿ ಆ ಹಿಂದುಳಿದವ್ರಿಗೆ, ನ್ಯಾಯವರಿಗೆ
ನೇರವಾಗಿ ಅನ್ಯಾಯ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು. ಇನ್ನೇ ನಾಳೆ ಆಗಿಬಿಡುತ್ತೆ, ನಾಡ್ದಾಗ್ಬಿಡುತ್ತೆ ಅಂತಿದ್ದಂಗೆ ಇವತ್ತು ಘೋಷಣೆ ಮಾಡಿದ್ರು. ಇನ್ನು 2 ದಿನದ ಕ್ಯಾಬಿನೆಟ್ನಲ್ಲಿ ಅದನ್ನು ತಗೊಂಡು ನಾವು ಇದನ್ನು ಜಾರಿ ತರೋಂಥ ಪ್ರಯತ್ನ ನಡೆಸ್ತೀವಿ ಅಂತೇಳಿ ದೆಹಲಿಗೆ ಹೋದರು. ಹೈಕಮಾಂಡ್ ಅವರ ಆದೇಶದ ಪ್ರಕಾರ ಅದನ್ನು ಮುಚ್ಚಾಕಿದ್ರು. ಇದನ್ನು ಮೋಸ ಮಾಡಿದ್ರು. ಹೈಕಮಾಂಡ್ ಅವರ ಮಾತಿಗೆ ಆ ಹಿಂದುಳಿದವ್ರಿಗೆ ದಲಿತರಿಗೆ ದ್ರೋಹ ಮಾಡಿದ್ರು. ಈಗ ಹೊಸದಾಗಿ ಇದೇ 22ನೇ ತಾರೀಕಿಂದ ನಾವು ಮತ್ತೆ ಮಾಡ್ತೇವೆ ಅಂಥೇಳಿ ಅದಕ್ಕೆ 420 ಕೋಟಿ ರೂಪಾಯಿ ಹಣ ಇಟ್ಟಿದ್ದಾರೆ. ಅದು ಹೋಯ್ತು, 160-170 ಕೋಟಿ ಹೋಯ್ತು. ಈಗ ಮುಗಿದ ಅಧ್ಯಾಯ ಅಂದರು. ಅದಕ್ಕೆ ಮುಂಚೆ ಹೇಳಿದ್ರು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಲೋಪದೋಷಗಳಿಂದಾಗಿ ಶಿವಮೊಗ್ಗ ಜಿಲ್ಲಾ ಬಂಜಾರ ಸಂಘ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದೆ. ಬಂಜಾರ ಸಂಘ ಕಳೆದ 4 ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದು ಇಂದು 5ನೇ ದಿನಕ್ಕೆ ಕಾಲಿಟ್ಟಿದೆ. ಶಿವಮೊಗ್ಗದ ಬೀದಿಗಳಲ್ಲಿ ಇಂದು ಬಂಜಾರ ಸಂಘ ಅವರ ಸಂಪ್ರದಾಯದಂತೆ ವೇಷ ಧರಿಸಿ ಡೊಳ್ಳು ಬಡಿದು ವಿಶೇಷವಾಗಿ ಪ್ರತಿಭಟನೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಈ ಪ್ರತಿಭಟನೆಗೆ ಶಿವಮೊಗ್ಗ ಕ್ಷೇತ್ರದ ಶಾಸಕ ಚನ್ನಬಸಪ್ಪ ಸಾಥ್ ನೀಡಿದ್ದಾರೆ. ರಾಜ್ಯ ಸರ್ಕಾರದ ನಡೆಗೆ ಇವರು ವಿರೋಧ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರದ ಧೋರಣೆಯಿಂದ ಹಲವು ಸಮುದಾಯಗಳು ಹೈರಾಣಾಗಿವೆ. ಕಾಂಗ್ರೆಸ್ ಸರ್ಕಾರ ಇನ್ನೂ ನಿದ್ದೆಯಿಂದ ಎದ್ದಿಲ್ಲ. ನಾಗಮೋಹನ್ ದಾಸ್ ವರದಿ ಬಗ್ಗೆ ಮೊದಲು ಗಮನ ಹರಿಸಬೇಕಾಗಿತ್ತು. ಬಂಜಾರ ಸಮುದಾಯಕ್ಕೆ ತಾರತಮ್ಯ ಮಾಡೋದನ್ನು ಬಿಡಿ ಅಂತ ಚನ್ನಬಸಪ್ಪ ಅವರು ಆಗ್ರಹ ಮಾಡಿದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಳ ಮೀಸಲಾತಿ ವರ್ಗೀಕರಣವನ್ನು ವಿರೋಧಿಸಿ ಶಿವಮೊಗ್ಗ ಜಿಲ್ಲಾ ಬಂಜಾರ ಸಂಘ ತಾಲೂಕಿನ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಇವತ್ತು ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಂಡಿದೆ. ನಮ್ಮ ಹೋರಾಟ 5ನೇ ದಿನಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಇವತ್ತು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇನ್ನೂ ಜಾಗೃತವಾಗಿಲ್ಲ, ನಿದ್ರೆಯಿಂದ ಮೇಲೆದ್ದಿಲ್ಲ ಅಂತೇಳ್ಬಿಟ್ಟು ಅನಿಸ್ತಾ ಇದೆ ನಮಗೆ. ದಿನೇ ದಿನೇ ಈ ಹೋರಾಟ ಉಗ್ರ ರೂಪವನ್ನು ಪಡಿತಾ ಇದೆ. ಇವತ್ತು ಮಾನವ ಸರಪಳಿಯನ್ನು ಕೂಡ ನಾವು ರಚನೆ ಮಾಡಿದ್ವಿ. ಯಾಕೆ ಈ ರೀತಿ ಹೋರಾಟ ನಡೀತಾ ಇದೆ ಅಂತ ಹೇಳಿದರೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ವರದಿಯನ್ನು ತಮಗೆ ಸಲ್ಲಿಸಿದ್ರು, ಆ ವರದಿಯಲ್ಲಿರ್ತಕ್ಕಂಥ ಲೋಪಗಳ ಬಗ್ಗೆ ತಾವು ಗಮನ ಹರಿಸಬೇಕಾಗಿತ್ತು. ತಾವು ಮೀಸಲಾತಿಯನ್ನು ಜಾರಿ ಮಾಡೋದಕ್ಕಿಂತ ಮೊದಲು ಈ ಅಂಶಗಳ ಬಗ್ಗೆ ತಾವು ಗಮನ ಹರಿಸಬೇಕಾಗಿತ್ತು. ಏನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಮುದಾಯಗಳ ಸ್ಥಿತಿಗತಿಗಳನ್ನು ಅರಿಯೋದಕ್ಕೆ ಅವರು ಸಮೀಕ್ಷೆ ನಡೆಸಿದ್ರು. ಆ ಸಮೀಕ್ಷೆಯಲ್ಲಿ ಇತರೆ ಎಲ್ಲ ಸಮುದಾಯಗಳಿಗಿಂತ ಈ ಸಮುದಾಯ ತಳಮಟ್ಟದಲ್ಲಿದೆ. ಆದಾಗ್ಯೂ ಕೂಡ ಈ ಸಮುದಾಯದ ಬಗ್ಗೆ ಯಾಕೆ ತಾರತಮ್ಯ ಸ್ವಾಮಿ, ಯಾಕೆ ಅನ್ಯಾಯ ಮಾಡುವಂಥ ನಿಟ್ಟಿನಲ್ಲಿ ತಾವು ಹೊರಟಿದ್ದೀರಿ? 28.5 ಲಕ್ಷ ಜನಸಂಖ್ಯೆ ಇದೆ ಅಂಥೇಳಿ ನಾಗಮೋಹನ್ ದಾಸ್ರವರು ತಿಳಿಸಿದ್ರು ಕೂಡ ಇವತ್ತು ಈ ಸಮಾಜಕ್ಕೆ 4%, ಬೇರೆ ಸಮುದಾಯಗಳಿಗೆ 6%. ಯಾವ ನ್ಯಾಯ ಸ್ವಾಮಿ ಇದು ಒಪ್ಪುವಂಥದ್ದ? ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಸಮಾಜಕ್ಕೆ 4.5% ಕೊಟ್ಟರು. 4.5% ಕೊಟ್ಟರು ಕೂಡ
ಇದು ಕಡಿಮೆ ಆಯಿತು ಅಂತೇಳ್ಬಿಟ್ಟು ಹೇಳಿ ಇವತ್ತು ಆ ಸಮುದಾಯ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತು. ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೀತು. ಅದರ ಪ್ರತಿಫಲ ಇವತ್ತು BJP ಕೂಡ ಲಭಿಸಿದೆ. ಹಾಗಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೀನಿ, ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಈ ಸಮುದಾಯದ ಪರವಾದ ಒಂದು ಕೂಗು ಇವತ್ತು ಕೇಳಿಸ್ತಾ ಇದೆ. ಇದನ್ನು ದಯವಿಟ್ಟು ತಾವು ಆಲಿಸಿ ಈ ಸಮಾಜಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. 15% ಇದ್ದಂಥ ಮೀಸಲಾತಿಯನ್ನು BJP ಸರ್ಕಾರ 17%ಗೆ ಮಾಡ್ತು. ಇವತ್ತು 17 ಇರುವಂಥದ್ದನ್ನು ತಾವು 19ಕ್ಕೆ ತನ್ನಿ ಈ ಸಮಾಜಕ್ಕೂ ಕೂಡ. ಜಾತಿ ಗಣತಿ ವಿಚಾರದಲ್ಲಿ ಬ್ರಾಹ್ಮಣರಲ್ಲಿ ಸುಮಾರು 60 ಉಪಪಂಗಡಗಳನ್ನು ನಮೂದಿಸಲಾಗಿದೆ. ಅದರಲ್ಲಿ ಮುಸ್ಲಿಂ ಬ್ರಾಹ್ಮಣ ಮತ್ತು ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ ಸೇರಿಸಿ ವಿಭಜಿಸುವ ಹುನ್ನಾರ ನಡೆದಿದೆ ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಆರೋಪ ಮಾಡಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ರಾಹ್ಮಣ ಸಂಘದ ಜಿಲ್ಲಾಧ್ಯಕ್ಷ ರಘುರಾಮ್ ಅವರು ಹೆಚ್ಚುವರಿ ಜಾತಿಗಳನ್ನು ಏನು ಸೇರಿಸಿದ್ದಾರೆ, ಹೊಸ ಜಾತಿ ಹುಟ್ಟಾಕೋದು ಸರಿಯಲ್ಲ, ರಾಜ್ಯ ಸರ್ಕಾರ ಕಡಿವಾಣ ಹಾಕಲಿ ಅಂತ ಆಗ್ರಹಿಸಿದರು. 2017ರ ಈ ಜಾತಿ ಗಣತಿನಲ್ಲಿ 1400 ಜಾತಿಗಳನ್ನು ಇತ್ತು. ಈ ಮಧುಸೂದನ್ ನಾಯಕ್ ಅವರಿಗೆ ಕೊಟ್ಟಿರತಕ್ಕಂಥ ಪಟ್ಟಿ ಪ್ರಕಾರ 1574 ಜಾತಿಗಳನ್ನು ಅವರು ಐಡೆಂಟಿಫೈ ಮಾಡಿದ್ದಾರೆ. ಕಳೆದ 8 ವರ್ಷಗಳಲ್ಲಿ 150ಕ್ಕೂ ಹೆಚ್ಚು ಜಾತಿಗಳನ್ನು ಹುಟ್ಟಿದು ಹಾಕಿದಂಥ ಖ್ಯಾತಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಸಲ್ಲುತ್ತೆ. ದಯವಿಟ್ಟು ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಗಂಭೀರವಾಗಿ ಚಿಂತನೆ ಮಾಡಿ ಹೆಚ್ಚುವರಿ ಜಾತಿಗಳನ್ನು ಏನು ಸೇರಿಸಿದ್ದಾರೆ, ಇದು ಬರೀ ಬ್ರಾಹ್ಮಣರಿಗೆ ಅಂತಲ್ಲ, ಎಲ್ಲ ಜಾತಿಗಳಿಗೂ ಕೂಡ ಆಯಾ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಎರಡನ್ನೂ ಸೇರಿಸಿದ್ದಾರೆ. ಹೊಸ ಉಪಜಾತಿಗಳನ್ನು ಹುಟ್ಟಾಕಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮಲ್ಲಿ ವೈಷ್ಣವ ಸಂಪ್ರದಾಯ, ಮಾಧ್ವ ಸಂಪ್ರದಾಯನ ಪಾಲನೆ ಮಾಡ್ತಕ್ಕಂಥ ಉಪಪಂಗಡಗಳಲ್ಲಿ ಮಠಗಳನ್ನು ಸೇರಿಸಿ ಆ ರೀತಿಯಲ್ಲಿ ನಮ್ಮ ಬ್ರಾಹ್ಮಣರನ್ನು ಒಡೆಯುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಜಾತ್ಯತೀತ ನಿಲುವಿನ ಸಿದ್ದರಾಮಯ್ಯನವರು ಈ ರೀತಿ ಹೊಸ ಜಾತಿಗಳನ್ನು ಹುಟ್ಟಾಕಿ ಆ ಒಂದು ಕೆಟ್ಟ ಸಂಪ್ರದಾಯವನ್ನು ಬೆಳೆಸಬಾರ್ದು. ಅವ್ರಿಗೆ 60 ಕ್ವಶ್ಚನೇರ್ಗಳನ್ನು ಕೊಟ್ಟಿದ್ದಾರೆ. 60 ಕ್ವಶ್ಚನೇರ್ ತುಂಬ ಚೆನ್ನಾಗಿದೆ. ಅದನ್ನು ಮನೆ ಬಾಗಿಲಿಗೆ ಬಂದಂಥ ಸರ್ಕಾರಿ ಅಧಿಕಾರಿಗಳು ಸರಿಯಾದಂಥ ರೀತಿಯಲ್ಲಿ ವಿವರಗಳನ್ನು ತಗೊಂಡು ಆ ವಿವರಗಳ ಮುಖಾಂತರ ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ, ಜಾತಿಗಳಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಅಲ್ಪ ಆದಾಯದ ವ್ಯಕ್ತಿಗಳಿಗೆ ಅವರ ಜೀವನ ಮಟ್ಟವನ್ನು ಉತ್ತಮಗೊಳಿಸೋದಕ್ಕೆ ಸರ್ಕಾರ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು. ಇಡೀ ಸಮಾಜ ಯಾವುದೇ ಕಾರಣಕ್ಕೂ ಕೂಡ ಉಪಜಾತಿಗಳನ್ನು ಹೇಳಿದೆ, ಕೇವಲ ಬ್ರಾಹ್ಮಣ ಅಂಥೇಳಿ ಬ್ರಾಹ್ಮಣನ ಸಂಖ್ಯೆ ಏನು 40-42 ಲಕ್ಷ ಇದೆ, ಅದನ್ನು ನಾವು ಸಾಧಿಸೋದಕ್ಕೆ, ಅದು ಗುರಿ ಮುಟ್ಟೋದಕ್ಕೆ ಸರ್ಕಾರಕ್ಕೆ ನಾವು ತೋರಿಸ್ಕೊಡ್ಬೇಕು ಅನ್ನೋದಾದರೆ ನಮ್ಮ ಯಾವುದೇ ಉಪಪಂಗಡಗಳ ಹೆಸರನ್ನು ಹೇಳಬಾರ್ದು. ಕೇವಲ ಬ್ರಾಹ್ಮಣ ಅಂತ ಹೇಳಿ ಈ ಒಂದು ಸರ್ವೆನಲ್ಲಿ ಅಷ್ಟೂ ಜನ ವಿಪ್ರರು ಸಕ್ರಿಯವಾಗಿ ಪಾಲ್ಗೊಳ್ಬೇಕು, ನಮ್ಮ ಶಕ್ತಿಯನ್ನು ತೋರಿಸಬೇಕು ಅಂಥೇಳಿ ನಾನು ನಮ್ಮ ವಿಪ್ರ ಸಮಾಜದ ಬಂಧುಗಳಲ್ಲಿ ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ತಮ್ಮ ಮನೆಗೆ ಸರ್ಕಾರಿ ಅಧಿಕಾರಿಗಳು ಬಂದಾಗ ಯಾವುದೇ ರೀತಿಯಾದಂಥ ಉತ್ತರಗಳನ್ನು ಕೊಡದೆ ನೀವು ಮುಚ್ಚಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸರ್ಕಾರ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಸಮಾಜ ಯಾವತ್ತೂ ಕೂಡ ನಾವು ಯಾವುದೇ ರೀತಿಯಾದಂಥ ರಿಸರ್ವೇಷನ್ನ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಬದುಕೋದಕ್ಕೆ ಸರಿಯಾದಂಥ ಅವಕಾಶ ಮಾತ್ರ. ಹಾಗಾಗಿ ಯಾರೂ ಕೂಡ ಈ ವಿಷಯಗಳಲ್ಲಿ ಹಿಂಜರಿಕೆ ಮಾಡ್ಕೊಳ್ಳೋದು ಬೇಡ. ನಾವು ಬ್ರಾಹ್ಮಣರು ಅಂಥೇಳಿ ಧೈರ್ಯವಾಗಿ ಹೇಳೋಣ. ಬ್ರಾಹ್ಮಣರು ಎಷ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಗೊತ್ತಾಗೋ ರೀತಿಯಲ್ಲಿ ಈ ಸರ್ವೆನಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಅವಕಾಶ ಮಾತ್ರ ಇಂಟರ್ನ್ಯಾಷನಲ್ ಲಿಂಗಾಯತ ಯುವ ಒಕ್ಕೂಟದಿಂದ ಸೆಪ್ಟೆಂಬರ್ 20 ಮತ್ತು 21ರಂದು ವೈದ್ಯೋದ್ಯಮಿಗಳು ಹಾಗೂ ವೈದ್ಯಕೀಯ ಕ್ಷೇತ್ರದ ಚಿಂತಕರ ಶಿಬಿರವನ್ನು ಶಿವಮೊಗ್ಗ ನಗರದ ಸರ್ಜಿ ಕನ್ವೆನ್ಷನಲ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 21ರಂದು ಶಿಬಿರಾರ್ಥಿಗಳಿಗೆ ನೆಟ್ವರ್ಕ್ ಪ್ರವಾಸ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಂತಾರಾಷ್ಟ್ರೀಯ ಯುವ ವೇದಿಕೆಯ ರಾಜ್ಯ ಪ್ರತಿನಿಧಿ ಕಿರಣ್ ಕುಮಾರ್ ಅವರು ಈ ವಿಷಯ ತಿಳಿಸಿದರು. ವೈದ್ಯಕೀಯ ಕ್ಷೇತ್ರದಲ್ಲಿ ಕಾನೂನು ಸಲಹೆ ಹೇಗೆ ಮುನ್ನಡೆಯಬೇಕು, ಪಾರ್ಟ್ನರ್ಶಿಪ್ ಹೇಗಿರಬೇಕು, ಡಿಜಿಟಲ್ ಮಾರ್ಕೆಟಿಂಗ್ ಬಳಕೆ ಹೇಗೆ, AI ಒಳನೋಟಗಳ ವಿಸ್ತರಣೆ, ಸಂಪನ್ಮೂಲ ಕ್ರೋಢೀಕರಣ, ಸಂಪತ್ತಿನ ಸೃಷ್ಟಿ ಮತ್ತು ನೂತನ ಡಿಜಿಟಲ್ ಹೆಲ್ತ್ ಕೇರ್ನ ಸಾಧಕ ಬಾಧಕಗಳ ಬಗ್ಗೆ ವಿಶೇಷ ಚರ್ಚೆಯನ್ನು ಶಿಬಿರದಲ್ಲೇ ಮಾಡಲಾಗುತ್ತೆ ಅಂತ, ಇದಕ್ಕೆ ವೈದ್ಯರು ಬಂದು ಮಾತಾಡ್ತಾರೆ ಅಂತ ಹೇಳಿದರು.
ವಿಧಾನ ಪರಿಷತ್ ಸದಸ್ಯ ಧನಂಜಯ ಸರ್ಜಿ ಅವರು ಸಹ ಈ ಕುರಿತು ಮಾಹಿತಿ ಕೊಟ್ಟರು. ಅನ್ನೋ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಏನಿದು ಡಾಕ್ಟರ್ ಪ್ರಿನ್ಯೂರ್ ಸಮಿಟ್ ಅಂತಂದರೆ ಆಲ್ಮೋಸ್ಟ್ ಮೆಡಿಕಲ್ ಕಾಲೇಜುಗಳಲ್ಲಿ ಕಲಿಸದೇ ಇರುವಂತಹ ಆದರೆ ಪ್ರತಿಯೊಬ್ಬ ವೈದ್ಯರೂ ಕಲೀಲೇಬೇಕಾಗಿರುವಂಥ ಕೆಲವೊಂದು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳನ್ನು 2 ದಿನಗಳಲ್ಲಿ ಒಂದು ಇಡೀ ದಿನ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ವಿನಿಮಯಗಳು ಮತ್ತು ಗೋಷ್ಠಿಗಳ ಮೂಲಕ ಮತ್ತು ಇನ್ನೊಂದು ದಿನ ಅದರ ನೆಟ್ವರ್ಕನ್ನು ಡೆವಲಪ್ ಮಾಡಲಿಕ್ಕೆ ಡಾಕ್ಟರ್ಸ್ಗಳ ಮಧ್ಯೆ ಇರುವಂಥ ನೆಟ್ವರ್ಕನ್ನು ಡೆವಲಪ್ ಮಾಡಲಿಕ್ಕೆ ಇರುವಂಥ ಒಂದು ಸಣ್ಣ ಟ್ರಿಪ್, ಈ 2 ಕಾರ್ಯಕ್ರಮಗಳ ಮೂಲಕ 2 ದಿನಗಳ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವಾಗೆಲ್ಲ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ. ಸ್ಟಾಫ್ಗೆ ಈ ಮಿನಿಮಮ್ ವೇಜಸ್ ಆ್ಯಕ್ಟ್ ಪ್ರಕಾರ ಮಿನಿಮಮ್ ವೇಜಸ್ನ ಪ್ರೊಕ್ಯೂರ್ ಮಾಡಿ ಕೊಟ್ಟು ಹೇಗೆ ನಾವು ಅದನ್ನು ಸಸ್ಟೈನ್ ಮಾಡಬೇಕು, ಅದನ್ನು ಅಳವಡಿಕೆ ಹೇಗೆ ಮಾಡಬೇಕು. ಇವತ್ತು ಎಷ್ಟು ಮಟ್ಟಿಗೆ ಡೆವಲಪ್ ಆಗಿದೆ ಅಂದರೆ ಎಕ್ಸ್ರೇನ ನಾವು ನೋಡೋದು ಬೇಡ, ಅದೇ ರಿಪೋರ್ಟ್ ಕೊಡುವಂಥ ಯುಗ. ಅಲ್ಟ್ರಾಸೌಂಡು ಮಾಡಿದ್ದನ್ನು ಜಸ್ಟು ಯಾರೊಬ್ಬರು ಟೆಕ್ನಿಷಿಯನ್ನು ಸ್ಕ್ಯಾನನ್ನು ಮಾಡಿದರೆ ಸಾಕು, ಅದನ್ನು ನೋಡಿ ರಿಪೋರ್ಟ್ ಕೊಡುವಂಥ ಯುಗ. ಮುಂದೆ ಇಲ್ಲ ಹಾಗೆ. ಹಾರ್ಟಿಂದ ಸ್ಕ್ಯಾನ್ ಮಾಡಬೇಕು ಅಂದರೆ ಒಬ್ಬರು ಟೆಕ್ನಿಷಿಯನ್ ಮಾಡಿದರೆ ಸಾಕು, ಅದನ್ನು ಓದೋದಕ್ಕೆ ಹಾರ್ಟಿನ ಡಾಕ್ಟ್ರು ಬೇಡ, ಅದಕ್ಕಿಂತ ಅಕ್ಯುರೇಟಾಗಿ ಕೊಡುವಂಥ AI ನಮಗೆ ಇವಾಗ ಬರ್ತಾ ಇದೆ. ಈಗ ಪೇಷಂಟಿಗೆ ನಾವು ಪ್ರಿಸ್ಕ್ರಿಪ್ಷನ್ನ ಬರೀಬೇಕಾದ್ರೆ ಸುಮಾರು ಜನ ತಮಾಷೆಗೆ ಹೇಳ್ತಿರ್ತಾರೆ, ಆ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಆ ಫಾರ್ಮಸಿಸ್ಟಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಅಂತ. ಈ ರೀತಿಯ ಸಿಚುವೇಷನಲ್ಲಿ ಲೆಜಿಬಲೈಸೇಷನ್ ಹೇಗೆ ಮಾಡೋದು, ಅಂದರೆ ಕ್ಲಿಯರಾಗಿ ಹೇಗೆ ಗೊತ್ತಾಗಬೇಕು, ಅದಕ್ಕೆ ಹೇಗೆ ಸಾಫ್ಟ್ವೇರ್ನ ಯೂಸ್ ಮಾಡಬೇಕು. ಈಗೆಲ್ಲ ಸಾಫ್ಟ್ವೇರ್ ಹೇಗೆ ಬಂದಿದೆ ಅಂದರೆ ನಾವು ಮಾತಾಡಿದರೆ ಸಾಕು. ಈಗ ಪೇಷಂಟ್ ಜೊತೆ ನಾನು ಕಾನ್ವರ್ಸೇಷನ್ ಮಾಡ್ತಾಯಿದ್ರೆ ನಮಗೆ ಏನಾಗಿದೆ, ಕೆಮ್ಮು ಶೀತ ಬಂದಿದೆಯಾ, ಜ್ವರ ಬಂದಿದೆಯಾ, ಇಷ್ಟು ದಿನ ಇದೆಯಾ, ಈ ರೀತಿ ನಾವು ಮಾತಾಡಬೇಕಾದ್ರೆ ಆಟೋಮೆಟಿಕ್ ಅದನ್ನೆಲ್ಲ ಗ್ರಾಸ್ಪ್ ಮಾಡಿ ಅದೇ ಪ್ರಿಸ್ಕ್ರಿಪ್ಷನ್ನ ಪ್ರಿಪೇರ್ ಮಾಡುವಂಥ ಒಂದು ಯುಗ. ಇದನ್ನೆಲ್ಲ ಯುಟಿಲೈಸೇಷನ್ನ ನಾವು ಹೇಗೆ ಮಾಡಬೇಕು, ಲೇಟೆಸ್ಟ್ ಟೆಕ್ನಾಲಜೀಸು ಹೇಗೆ ಬರಬೇಕು. ಏಕೆ ಲೇಟೆಸ್ಟ್ ಟೆಕ್ನಾಲಜಿ ತರಬೇಕು, ಅದಕ್ಕೆ ಆ್ಯಡ್ ಆನ್ ಕಾಸ್ಟ್ ಆಗ್ತದೆ. ಆ ಕಾಸ್ಟನ್ನು ಹೇಗೆ ನಾವು ಕಡಿಮೆ ಮಾಡಬೇಕು. ಬೆಂಗಳೂರಲ್ಲಿ ಯಾವುದೋ ಒಂದು ಮೇಜರ್ ಸರ್ಜರಿ ಅಥವಾ ಮೇಜರ್ ಇದಿದ್ರೆ 10 ಲಕ್ಷ ಆದರೆ ಶಿವಮೊಗ್ಗದಲ್ಲಿ ನಾವು ಅಥವಾ ಈ ಟೈರ್ 2 ಸಿಟೀಸಲ್ಲಿ ಮತ್ತು ನಾನ್ ಕಾರ್ಪೊರೇಟ್ ಆದಂಥ ನಾವು ಯಾವ ರೀತಿ ಅದನ್ನು ಸಸ್ಟೈನ್ ಮಾಡ್ಬೋದು, ಯಾವ ರೀತಿ ಒಂದು 60% ಆಫ್ ದಟ್ ರೇಟಲ್ಲಿ ನಾವು ಮಾಡ್ಬೋದು, ಇವೆಲ್ಲ ಡಿಸ್ಕಷನ್ನು ಸುಮಾರಷ್ಟು ಜನ ಇದರಲ್ಲಿ ಎಕ್ಸೆಲ್ ಆಗಿರುವಂಥ ಒಂದು ಒಳ್ಳೆಯ ಪರಿಣಿತಿ ಹೊಂದಿರುವಂಥ ನುರಿತ ತಜ್ಞರಿಂದ ಅವ್ರ ಜೊತೆಗೆ ಸಮಾಲೋಚನೆ ಮಾಡುವಂಥ ಒಂದು ಕಾನ್ಫರೆನ್ಸು. ಆ ನಿಟ್ಟಿನಲ್ಲಿ ಅವತ್ತು ತಾವುಗಳು ಬರಬೇಕು. ಈ ಕಾನ್ಫರೆನ್ಸ್ನ 10:30ಯಿಂದ 12 ಗಂಟೆ ತನಕ ಇನಾಗ್ರೇಷನ್ ಪ್ರೋಗ್ರಾಮ್ ಇರುತ್ತೆ. 1 ಅವರ್ ಸೆಷನ್ 10:30ಯಿಂದ 11:30. ಆ ಇನಾಗ್ರೇಷನ್ ಸೆಷನ್ಲಿ ಉದ್ಘಾಟನೆ ಮಾಡ್ತಿರೋದು ಡಾಕ್ಟರ್ ಶರಣ್. ಹಾಸನದ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಸಂಭವಿಸಿದ ಭೀಕರ ಟ್ರಕ್ ಅಪಘಾತ 10 ಜನರನ್ನು ಬಲಿ ಪಡೆದ ಘಟನೆ ಕಹಿ ನೆನಪು ಮಾಸುವ ಮುನ್ನವೇ ಮತ್ತೊಂದು ಅನಾಹುತ ಕೂದಳೆ ಅಂತರದಲ್ಲಿ ತಪ್ಪಿದೆ. ನಗರದ KR ಪುರಂನಲ್ಲಿ ಗೂಡ್ಸ್ ವಾಹನ ಚಾಲಕನೋರ್ವ ಮದ್ಯದ ಅಮಲಿನಲ್ಲಿ ವಾಹನ ಚಲಾಯಿಸಿ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದು ಬೈಕ್ ಸವಾರರು ಸೇರಿದಂತೆ ಕೆಳಗೆ ಬಿದ್ದರೂ ಸಹ ಲೆಕ್ಕಿಸದೆ ಪರಾರಿಯಾಗಲು ಯತ್ನಿಸಿದ್ದಾನೆ. ಅಶೋಕ ಲೇಲ್ಯಾಂಡ್ ಗೂಡ್ಸ್ ಚಾಲಕನನ್ನು ಯುವಕರು ಬೆನ್ನಟ್ಟಿ ಹಿಡಿದಿದ್ದು ಸ್ಥಳೀಯರು ಧರ್ಮದೇಟು ಹಾಕಿದ್ದಾರೆ. ಹಾಸನ ಬಡಾವಣೆ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. CC ಕ್ಯಾಮೆರಾದ ದೃಶ್ಯ ಈಗ ವೈರಲ್ ಆಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಂಚ ಗ್ರಾಮದ ಸರ್ವೆ ನಂಬರ್ 52/2ರಲ್ಲಿ ರಾಮಪ್ಪ ಬಿನ್ ಮರಿಯಪ್ಪ ಅವರ ಅಡಿಕೆ ತೋಟದ ಹೊಂಡದಲ್ಲಿ 2 ಕಾಡು ಕೋಣಗಳ ಶವ ಪತ್ತೆಯಾಗಿದೆ. ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ JCB ಸಹಾಯದಿಂದ ಶವಗಳನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿ ಅಂತ್ಯಕ್ರಿಯೆ ನೆರವೇರಿಸಿದರು. ಈ ಕಾರ್ಯದಲ್ಲಿ ಸಾಗರ ವಲಯದ DCF ಮೋಹನ್ ಕುಮಾರ್, ಹೊಸನಗರ ACF KB ಮೋಹನ್ ಕುಮಾರ್ ಹಾಗೂ RFO ಅನಿಲ್ ಕುಮಾರ್ ಪಾಲ್ಗೊಂಡಿದ್ದರು.
ಪಶುವೈದ್ಯಾಧಿಕಾರಿ ಪಣ್ಯರಾಜ್ ಮರಣೋತ್ತರ ಪರೀಕ್ಷೆ ನಡೆಸಿದರು. ಅರಣ್ಯ ಇಲಾಖೆ ಸಿಬ್ಬಂದಿ ಪ್ರಕಾರ ಅವುಗಳು ಮೇವು ಹುಡುಕಿ ತೋಟಕ್ಕೆ ಬಂದು 20 ಅಡಿ ಆಳದ ಹೊಂಡದಲ್ಲಿ ನೀರು ಕುಡಿಯಲು ಇಳಿದು ಹೊರಬರಲಾಗದೆ ಮುಳುಗಿ ಸಾವನ್ನಪ್ಪಿರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ರಂಗಭೂಮಿ ಅಂದರೆ ಬದುಕಿನ ಪ್ರತಿಬಿಂಬ. ಸಮಾಜದ ಸಂಕಷ್ಟಗಳನ್ನು ಪ್ರತಿನಿಧಿಸುವ ಕೆಲಸವನ್ನು ರಂಗಭೂಮಿ ಮಾಡುತ್ತೆ ಅಂತ ರಂಗ ನಿರ್ದೇಶಕ ಕೊಟ್ರಪ್ಪ ಹಿರೇಮಾಗ್ರಿ ಹೇಳಿದರು. ಶಿವಮೊಗ್ಗ ದಸರಾ ಪ್ರಯುಕ್ತ ಮಹಾನಗರ ಪಾಲಿಕೆ ಶಿವಮೊಗ್ಗದ ಸರ್ಕಾರಿ ಬಾಲಿಕಾ ಪದವಿ ಪೂರ್ವ ಕಾಲೇಜಿನಲ್ಲಿ ರಂಗ ದಸರಾ ಸಮಿತಿ ಆಯೋಜನೆ ಮಾಡಿದ್ದ ರಂಗ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳೊಂದಿಗೆ ಸುದೀರ್ಘವಾಗಿ ಸಂವಾದವನ್ನು ಮಾಡಿದಂಥ ಅವರು ಹಲವು ಉದಾಹರಣೆಗಳನ್ನು ನೀಡ್ತಾ ರಂಗಭೂಮಿಯ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ಇದನ್ನು ಕಾರ್ಯಾಗಾರದ ರೂಪದಲ್ಲಿಯೂ ಸಹ ಪ್ರಾತ್ಯಕ್ಷಿಕ ರೂಪದಲ್ಲಿಯೂ ಸಹ ನಡೆಸಿಕೊಟ್ಟಂತಹ ಅವರು ವಿದ್ಯಾರ್ಥಿಗಳಿಗೆ ಹಲವು ರಂಗ ಚಟುವಟಿಕೆಗಳನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಮಹೇಶ್ವರಪ್ಪ ಅಧ್ಯಕ್ಷತೆ ವಹಿಸಿದರು. ಕಲಾವಿದರು ಒಕ್ಕೂಟದ ಅಧ್ಯಕ್ಷ ಕಾಂತೇಶ್ ಕದರಮಂಡ್ಲಗಿ, ರಂಗದಸರಾ ಸಮಿತಿ ಕಾರ್ಯದರ್ಶಿ ಮಧು ನಾಯಕ್ ಸೇರಿದಂತೆ ಹಲವರು ಹಾಜರಿದ್ದರು. ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಕೊಟ್ರಪ್ಪ ಹಿರೇಮಾಗಡಿ ಅವರೊಂದಿಗೆ ಸಂವಾದವನ್ನು ಸಹ ನಡೆಸಿದರು. ರಂಗದಸರಾ ಸಮಿತಿ ಶಿವಮೊಗ್ಗದ 5 ಕಾಲೇಜುಗಳಲ್ಲಿ ರಂಗ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ. ಈ ಸರಣಿಯ ಮೊದಲ ಕಾರ್ಯಕ್ರಮ ಶಿವಮೊಗ್ಗದ BH ರಸ್ತೆಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿದೆ.
ಈ ಕಾರ್ಯಕ್ರಮದ ಉಪನ್ಯಾಸಕರು ಹವ್ಯಾಸಿ ಕಲಾವಿದರ ಸಂಘ ಶಿವಮೊಗ್ಗ ಇವರಿಗೂ ಕೂಡ ಆದರದ ಸ್ಥಳೀಯರಾದ ಶ್ರೀ ಮಹೇಶ್ವರಪ್ಪ ಟಿ.ಎ. ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ ನಿಮ್ಮೊಳಗಿಹನಾರಮ್ಮ ನಿಮ್ಮೊಳಗಿಹನಾರಮ್ಮ. ಹೇಳಿದಾಗೆ ಮಾಡ್ಬೇಕಂತ ಹೇಳಿದಾಗೆ ಮಾಡ್ಬೇಕಂತ ಹೇಳಿ ಖಂಡಿತ ಜಾಗೃತಿಲ್ಲ. ನಾವು ಕಾಣೋ ಕನಸು, ನಾವು ಬಳಸೋ ಬುದ್ಧಿ, ನಾವು ಕೊಡೋ ಮನಸ್ಸು, ಅದರ ಆಧಾರದ ಮೇಲೆ ವ್ಯತ್ಯಾಸ ಆಗುತ್ತೆ. ನಾವು ಇಡೋ ಹೆಜ್ಜೆ ಸೆಕೆಂಡ್ ಪಿ.ಯು.ಸಿ ಫಸ್ಟ್ ಪಿ.ಯು.ಸಿ ಸಂಖ್ಯೆ ಜಾಸ್ತಿ ಇದೆ. ಸೈನ್ಸ್ನವ್ರು ಜಾಸ್ತಿ ಇದೆ, ಆರ್ಟ್ಸ್ನವರು ತುಂಬಾ ಸ್ಟ್ರೆಂತ್ ಇದೆ ಸರ್. ಕನಸು ಹೇಗೆ ಜಾಣಿದ್ದಾರೆ ಸರ್? ಮದುವೆ ಮಾಡಿ ಕೊಟ್ಟಿದ್ರಲ್ಲ ಗಂಡ ದಂಡ ಪಿಂಡ, ಜೀವನ ಬೀದಿ ಪಾಲು. ಬೀದಿ ಪಾಲು ಆದಾಗ ಗರ್ಭಿಣಿ ಹೆಣ್ಮಗಳನ್ನ ಮನೆಯಿಂದ ಹೊರಗೆ ತಳ್ತಾರೆ, ದಿಕ್ಕು ದೆಸೆ ಇಲ್ಲದೆ ಹೊರಡ್ತಾರೆ, ರಸ್ತೆ ಮೇಲೆ ಊರಿಂದ ಊರಿಗೆ ಹಸ್ಕೊಂಡು ಹಸಿವು ತಾಳದೆ ನಡಿಯಕ್ಕಾಗದೆ ಎಲ್ಲಿ ಹೋಟ್ಲಿದೆ ಎಲ್ಲಿ ನೀರಿದೆ ಹುಡ್ಕೊಂಡು ಹೋಗಿ ಯಾವುದೋ ರಸ್ತೆ ಬದಿಯಲ್ಲಿರುವಂತ ಒಂದು ಕ್ಯಾಂಟೀನ್ ಅಲ್ಲಿ ಒಳಗಡೆನೂ ಹೋಗಕ್ಕಾಗದೆ ಎದುರುಗಡೆ ಕುಸಿದು ಕೂರ್ತಾರೆ ಉಗ್ರಗಾಲಲ್ಲಿ. ಯಾರೋ ಹೆಣ್ಮಕ್ಳು ಬಂದಿದ್ದಾರೆ ನೋಡಿ ಅಂತೇಳಿ ಏನೋ ಒಂದಷ್ಟು ತಿಂತಾ ಇರೋದು, ಏನೋ ಏನ್ ಬೇಕಮ್ಮ ಏನೋ ವಿಚಾರಿಸಿ ನೀರು ಕೊಡ್ತಾರೆ, ರೊಟ್ಟಿ ಕೊಡ್ತಾರೆ, ಯಾವುದು ಎಲ್ಲಿಂದ ಬಂದಿದೆಯಾ ಏನು ಅಂತ ವಿಚಾರಿಸಿದಾಗ ಯಾರೋ ಆಶ್ರಯ ಕೊಟ್ಟು ಹೋಗಮ್ಮ ಇಲ್ಲೆಲ್ಲೋ. ಆವಾಗ ತುಂಬ ನಿರ್ಗತಿಕರಿಗೆ, ಬಡವರಿಗೆ, ಊರು ಬಿಟ್ಟು ಬಂದವರಿಗೆ ಆಶ್ರಯ ಕೊಡ್ತಾ ಇದ್ದಿದ್ದು ನಾಟಕ ಕಂಪನಿಗೆ. ಇದನ್ನು ನೋಡಿ ಅಂತೇಳಿ ಏನೋ ಒಂದಷ್ಟು ತಿಂತಾ ಇರೋದು, ಏನೋ ಏನ್ ಬೇಕಮ್ಮ ಏನೋ ವಿಚಾರಿಸಿ ನೀರು ಕೊಡ್ತಾರೆ, ರೊಟ್ಟಿ ಕೊಡ್ತಾರೆ, ಯಾವುದು ಎಲ್ಲಿಂದ ಬಂದಿದೆಯಾ ಏನು ಅಂತ ವಿಚಾರಿಸಿದಾಗ ಯಾರೋ ಆಶ್ರಯ ಕೊಟ್ಟು ಹೋಗಮ್ಮ ಇಲ್ಲೆಲ್ಲೋ. ಆವಾಗ ತುಂಬ ನಿರ್ಗತಿಕರಿಗೆ, ಬಡವರಿಗೆ, ಊರು ಬಿಟ್ಟು ಬಂದವರಿಗೆ ಆಶ್ರಯ ಕೊಡ್ತಾ ಇದ್ದಿದ್ದು ನಾಟಕ ಕಂಪನಿಗೆ. ಚಾರ್ಲಿ ಚಾಪ್ಲಿನ್ ಹೆಸರು ಕೇಳಿದ್ರ? ಆತನಿಗೂ ಕೂಡ ಮತ್ತೆ ಹೋಲ್ಸರು, ಒಬ್ರಿಗೊಬ್ರು ಹೋಲ್ಸರು. ಆಮೇಲೆ ಮತ್ತೆ ಯಾವ ಸಮಸ್ಯೆಗಳು ಬಹಳ ತೀವ್ರತರವಾಗಿರೋದು ಇತ್ತೀಚೆಗೆ ಹೇಳಲೇಬೇಕಾಗಿರೋ ಯಾಕೆ ಇಷ್ಟು ಲೇಟ್ ಯಾಕೆ ಆಯ್ತು ಅಂತ ನನಗೆ ಪ್ರಶ್ನೆ ಸಾಕಷ್ಟು ಕೇಳ್ತಿದ್ದೇನೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಯಾಕೆ ನಿಮ್ಗೆ ಸಮಸ್ಯೆ ಯಾಕೆ ಬಹಳ ಬೇಗ ನಿಮಗೆ ಆಗಲಿಲ್ಲ ಅಂತ ಬಹಳ ಜನ ಗ್ರಾಮೀಣ ಭಾಗದಿಂದ ಬರ್ತಾ ಇರ್ತಾನೆ. ಯಾಕೆ? ಓಕೆ, ಅದೇ ಅದು ಹೌದಾ ಇಲ್ವಾ? ನಾವು ತಂತ್ರಜ್ಞಾನ, ಶಿಕ್ಷಣ, ಅಭಿವೃದ್ಧಿ, ಮೊನ್ನೆ ಚಂದ್ರಯಾನಕ್ಕೆ ಬೇರೆ ಹೋಗಿ ಬಂದ್ವಿ, ಏನು ಕಡಿಮೆನೇ ನಾವು ಮಾಡ್ತಿರೋ ಕೆಲಸಗಳು. ಆದ್ರೆ ನಡೀತಿರೋದೇನು ನಮ್ಮ ಸುತ್ತಮುತ್ತ? ದೌರ್ಜನ್ಯ, ಭ್ರಷ್ಟಾಚಾರ, ಅನಕ್ಷರತೆ ಸ್ವಲ್ಪ ಅಡುಗುಲಜ್ಜಿ ಆಯ್ತಾ ಅಂತ ಎಲ್ಲ ಸ್ವಲ್ಪ ನಿರುದ್ಯೋಗ ಕಾಣ್ತಾ ಇದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತ. ನೀರಾವರಿ ಜಮೀನಿಗೆ 40 ಲಕ್ಷ, ಒಣ ಜಮೀನಿಗೆ 30 ಲಕ್ಷ ಪರಿಹಾರ. ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಕೆಎಸ್ಆರ್ಟಿಸಿ ಚಾಲಕ. ಹೃದಯಾಘಾತವಾದ್ರೂ ರಸ್ತೆ ಪಕ್ಕದಲ್ಲಿ ಬಸ್ ನಿಲ್ಲಿಸಿದ ಡ್ರೈವರ್. ನೋಡುತ್ತಲೇ ಪ್ರಾಣ ಬಿಟ್ಟ ಚಾಲಕ ರಾಜೀವ್ ಬಿರಾದಾರ್. ಶಿವಮೊಗ್ಗ ವಿಮಾನ ನಿಲ್ದಾಣ ಹೆಸರಲ್ಲಿ ರಾಜಕೀಯ ಬೇಡ. ಸಂಸದ ಬಿವೈಆರ್, ಸಚಿವ ಮಧು ಬಂಗಾರಪ್ಪ ಇಬ್ಬರು ಕೂತು ಮಾತಾಡಿ. ಇಲ್ಲ ಅಂದ್ರೆ ವಿಮಾನ ನಿಲ್ದಾಣ ಗುಜರಿಗೆ ಎಂದ ಮಾಜಿ ಸಚಿವ ಈಶ್ವರಪ್ಪ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7.